ಇವತ್ತು ಶಿವಾಜಿನಗರ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರಿಗೆ ಜೈದ್ ಖಾನ್ ಜಮೀರ್ ಅಹಮದ್ ಅವರು ಸುಪುತ್ರ ಆಗೋರು ನಮಗೆ ಟಿಕೆಟ್ ಅವಕಾಶ ಇತ್ತು, ನಮಗೆ ಟಿಕೆಟ್ ಬಂದಿತ್ತು. ಅವೆಲ್ಲ ಟಿಕೆಟ್ ಬಂದಿತ್ತು ಅಂತಂದರೆ ಅದು ವಿಶೇಷವಾಗಿ ಅದು ಏನು ಸಾಮಾನ್ಯ ಟಿಕೆಟ್ ಅಲ್ಲ, ಬಸ್ ಟಿಕೆಟು, ಪಿಕ್ಚರ್ ಟಿಕೆಟು, ಇಲ್ಲ ರೈಲ್ ಟಿಕೆಟ್ ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಟಿಕೆಟ್. ಅದು ಆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ದುಡಿಮೆ ಮಾಡಿಕೊಂಡು ಯಾರೋ ಪಕ್ಷದಲ್ಲಿ ಯಾರೋ ಗುರುತಿಸ್ಕೊಂಡು ಹಲವಾರು ವರ್ಷದಿಂದ ಹಲವಾರು ಥರ ಅದೇನೇನು ಪದ್ಧತಿ ಐತೆ ಅದೆಲ್ಲ ಮಾಡ್ಕೊಂಡು ಬಂದವರು ಆ ಕಾಂಗ್ರೆಸ್ ಪಕ್ಷ ಗುರುತಿಸ್ಬಿಟ್ಟು ರಿಜ್ವಾನ್ ಅರ್ಷದ್ ಅವ್ರು ಕೊಟ್ಟವರೇ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ 2 ಸಲ ಶಾಸಕರಾಗವ್ರೆ, 1 ಸಲ ಅವರು MLC ಆಗವ್ರೆ, 2 ಸಲ ಲೋಕಸಭಾ ಪಾರ್ಲಿಮೆಂಟ್ ಟಿಕೆಟ್ ತೊಗೊಂಡು ಬಂದವ್ರೆ. ಅವ್ರಿಗೆಲ್ಲ ಅವಾಗ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕಾದ್ರೆ ರಿಜ್ವಾನ್ ಅರ್ಷದ್ ಅವರು ಜಮೀರ್ ಅಹಮದ್ ಖಾನ್ ಅವರು JDS ಅಲ್ಲಿ ಇದ್ದಿದ್ದು, ಅರ್ಥ ಆಯ್ತಾ? ಅದ್ರ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಮಾತಾಡೋದು ಇದು ಸರಿಯಿಲ್ಲ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ಒಂದು ಯುವ ಪೀಳಿಗೆ ಇವರು ಭವಿಷ್ಯದ ನಾಯಕರು, ಭವಿಷ್ಯದ ಇವರು ರಾಜ್ಯದಲ್ಲೂ ಮಂತ್ರಿ ಆಗ್ಬೋದು, ಅವಕಾಶ ಸಿಕ್ಕಿದಾಗ ರಾಹುಲ್ ಗಾಂಧಿ ಅವ್ರ ಜೊತೆ ಎಲ್ಲ ಚೆನ್ನಾಗವ್ರೆ. ಅವರು ಹೇಳೋಕ್ಕಾಗಲ್ಲ, ಕೇಂದ್ರದ ಮಂತ್ರಿ ಆಗ್ಬೋದು, ಯಾರು ಭವಿಷ್ಯ ಬರೀತಾರೆ. ಇವತ್ತು ಒಬ್ಬ P1 ಇರೋನು PM ಇದ್ದಾನೆ, PM ಇರೋನು P1 ಇದ್ದಾನೆ. ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವರೊಬ್ಬರು ನಾಯಕರು. ಈಗೇನಂತಂದರೆ ಇವರು ಒಬ್ಬರು ಎಲ್ಲರಿಗೂ ಈಗ ಇಡೀ ರಾಜ್ಯದಲ್ಲಿ 32-31 ಜಿಲ್ಲೆಯಲ್ಲಿ ಅವ್ರದ್ದೇ ಅಂತ ಒಂದು ಪಡೆ ಇತ್ತು. ಯಾಕಂದರೆ ಯೂತ್ ಕಾಂಗ್ರೆಸ್ಸಲ್ಲಿ ಸತತವಾಗಿ 2 ಸಲ ಪ್ರೆಸಿಡೆಂಟ್ ಆಗಿರೋದ್ರಿಂದ. ಅದರ ಹಿನ್ನೆಲೆಯಲ್ಲಿ ಈಗ ಇದು ಜೈದ್ ಖಾನ್ ಅವ್ರು ಮಾತಾಡ್ಬಿಟ್ಟು ಎಲ್ಲರೂ ಒಂದು ಕಾರ್ಯಕರ್ತರಿಗೆ, ಯಾಕಂದರೆ ಅವ್ರೆಲ್ಲರಿಗೂ ಏನೇನು ಸಹಾಯ ಮಾಡಿದರು, ಅವರೆಲ್ಲ ಏನು ಒಂದು ಉಪಕಾರ ಮಾಡಿದರು, ಆ ಉಪಕಾರನೂ ಈ ಟೈಮಲ್ಲಿ ಅವರು ತೀರಿಸ್ಕೊಳ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.